ಮಾತಾಡಿದ್ದಾರೆ ಸರ್, ಮತ್ತೊಮ್ಮೆ 28 ಕ್ಲೈಮ್ ಮಾಡ್ತೀನಿ ನಾನು ಅಂತ ಹೇಳ್ಕೊಂಡು. 28 ಎಷ್ಟು ದೂರ ಇದೆ ಅಂದ್ರೆ ಇನ್ನು ನಾವು ಈಗಿಂದ ಮಾತಾಡ್ಬೇಕಲ್ವಾ ಸರ್? ಈಗ ಅಧಿಕಾರ ಸೂತ್ರ ಅಡಿ ಸಿಎಂ ಬದಲಾವಣೆ ಆಗುತ್ತೆ ಸರ್. ಅಧಿಕಾರದ ಹಂಚಿಕೆ ಒಂದು 100 ಕ್ಲಾರಿಫಿಕೇಶನ್ ಕೊಟ್ಟಿದಾರಪ್ಪ ಎಲ್ರು. ಪದೇ ಪದೇ ಅದನ್ನೇ ಬರ್ತಾ ಇದೆ ಸರ್. ರೇಸ್ ಯಾವ್ದಾದ್ರು ರೇಸ್ ಇರ್ಲಿ, ತೀರ್ಮಾನ ಆಗಿದೆ ಯಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ನವರು ಮತ್ತು ನೀವು DCM ಆಗಿದ್ದವರು, KPCC ಅಧ್ಯಕ್ಷರಾಗಿದ್ದವರು, ಹಿರಿಯರಿದ್ದೀರಿ ನೋಡಿ. CLP ನಲ್ಲಿ ಆ ಸಂದರ್ಭ ಬಂದಾಗ CLP ಕರೀತಾರೆ, CLP ಯಲ್ಲಿ MLAಗಳು ಒಪಿನಿಯನ್ ತಗೊಳ್ತಾರೆ. ಆಮೇಲೆ ಹೈಕಮಾಂಡಿಂದ ಅಬ್ಸರ್ವರ್ಸ್ ಬಂದಿರ್ತಾರೆ, ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ. ಅವರು ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದು ಆ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ ಮಾಡಿ ಇವರೇ CLP ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರಪ್ಪ. ಇದು ಪದ್ಧತಿ ನಮ್ಮದು. ಅದನ್ನೇನಾರ ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ನನಗೆ. ಒಳ್ಳೆ ಕತೆ ಆಯ್ತಲ್ರಿ. ಮನೆಯಲ್ಲಿ ಕಾಫಿ ಕುಡಿಯೋಕ್ಕೂ ಸೇರಬಾರ್ದು, ಊಟಕ್ಕೂ ಸೇರಬಾರ್ದು. ನಿಮ್ದು ಒಳ್ಳೆ ಕಾಟ ಆಯ್ತಪ್ಪ ನನಗೆ. ಹಾಂ